ಕೂಡ ಅವಶ್ಯಕತೆ ಇದೆಯಾ? 4% ಹಿಂದೆ ಮತ್ತೆ 4% 8% ಕೊಡಬೇಕಂತ ಶಿಫಾರಸು ಮಾಡ್ತಾರೆ. ಅರೆ ಅವರು ಮೈನಾರಿಟೀಸ್ ಹೆಂಗಾಗ್ತಾರೆ? ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಬಳಕೆ ಮಾಡ್ಕೊಳ್ತಾರೆ. ಅಲ್ಪಸಂಖ್ಯಾತರು ಇವತ್ತು ಏನು ಜಾತಿ ಜನರಿಗೆ ಅವೈಜ್ಞಾನಿಕವಿದೆ ಅದನ್ನು ತಿರಸ್ಕಾರ ಮಾಡಬೇಕು. ಅದನ್ನು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ವಾಸ್ತವಾಂಶವಿದೆ. ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕಲ್ಲ, ಸರ್ವೆನೇ ಮಾಡಿಲ್ಲ. ಮತ್ತು ಅಲ್ಪಸಂಖ್ಯಾತರು 75 ಲಕ್ಷ ರಾಜ್ಯದಲ್ಲಿ ತೋರಿಸ್ತಾರೆ. ಮಾಡದಾಳ್ತಕ್ಕಂಥ ಕೆಲಸ ವೀರಶೈವ ಲಿಂಗಾಯತನ್ನ ಭಾಳಷ್ಟು ಕಳಪಗಳನ್ನ ಡಿವೈಡ್ ಮಾಡಿದರೆ ಸುಮಾರು 1.5 ಕೋಟಿಗೆ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತನ್ನು ಸಹ ಬೇರ್ಪಡಿಸಿ ಒಟ್ಟಾರೆಯಾಗಿ ಜಾತಿ ಜನಗಣತಿ ಯಾವುದೇ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡ ಈ ಜಾತಿ ಜನಗಣತಿ ಹಿಂದುಳಿದವರಿಗೆ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವ್ರ ಮನೆಗಳು ಭೇಟಿ ಕೊಡಿ. ಈ ಸುಮ್ಮನೆ ಕಣ್ಣೀರಿಸ್ತಕ್ಕಂಥ ತಂತ್ರವನ್ನು ರಾಜಕಾರಣಕ್ಕೋಸ್ಕರ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಕೂಡ ಅವಶ್ಯಕತೆ ಇದೆಯಾ? 4% ಹಿಂದೆ ಮತ್ತೆ 4% 8% ಕೊಡಬೇಕಂತ ಶಿಫಾರಸು ಮಾಡ್ತಾರೆ. ಅರೆ ಅವರು ಮೈನಾರಿಟೀಸ್ ಹೆಂಗಾಗ್ತಾರೆ? ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಬಳಕೆ ಮಾಡ್ಕೊಳ್ತಾರೆ. ಅಲ್ಪಸಂಖ್ಯಾತರು ಇವತ್ತು ಏನು ಜಾತಿ ಜನರಿಗೆ ಅವೈಜ್ಞಾನಿಕವಿದೆ ಅದನ್ನು ತಿರಸ್ಕಾರ ಮಾಡಬೇಕು. ಅದನ್ನು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ವಾಸ್ತವಾಂಶವಿದೆ. ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕಲ್ಲ, ಸರ್ವೆನೇ ಮಾಡಿಲ್ಲ. ಮತ್ತು ಅಲ್ಪಸಂಖ್ಯಾತರು 75 ಲಕ್ಷ ರಾಜ್ಯದಲ್ಲಿ ತೋರಿಸ್ತಾರೆ. ಮಾಡದಾಳ್ತಕ್ಕಂಥ ಕೆಲಸ ವೀರಶೈವ ಲಿಂಗಾಯತನ್ನ ಭಾಳಷ್ಟು ಕಳಪಗಳನ್ನ ಡಿವೈಡ್ ಮಾಡಿದರೆ ಸುಮಾರು 1.5 ಕೋಟಿಗೆ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತನ್ನು ಸಹ ಬೇರ್ಪಡಿಸಿ ಒಟ್ಟಾರೆಯಾಗಿ ಜಾತಿ ಜನಗಣತಿ ಯಾವುದೇ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡ ಈ ಜಾತಿ ಜನಗಣತಿ ಹಿಂದುಳಿದವರಿಗೆ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವ್ರ ಮನೆಗಳು ಭೇಟಿ ಕೊಡಿ. ಈ ಸುಮ್ಮನೆ ಕಣ್ಣೀರಿಸ್ತಕ್ಕಂಥ ತಂತ್ರವನ್ನು ರಾಜಕಾರಣಕ್ಕೋಸ್ಕರ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಕೂಡ ಅವಶ್ಯಕತೆ ಇದೆಯಾ? 4% ಹಿಂದೆ ಮತ್ತೆ 4% 8% ಕೊಡಬೇಕಂತ ಶಿಫಾರಸು ಮಾಡ್ತಾರೆ. ಅರೆ ಅವರು ಮೈನಾರಿಟೀಸ್ ಹೆಂಗಾಗ್ತಾರೆ? ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಬಳಕೆ ಮಾಡ್ಕೊಳ್ತಾರೆ. ಅಲ್ಪಸಂಖ್ಯಾತರು ಇವತ್ತು ಏನು ಜಾತಿ ಜನರಿಗೆ ಅವೈಜ್ಞಾನಿಕವಿದೆ ಅದನ್ನು ತಿರಸ್ಕಾರ ಮಾಡಬೇಕು. ಅದನ್ನು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ವಾಸ್ತವಾಂಶವಿದೆ. ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕಲ್ಲ, ಸರ್ವೆನೇ ಮಾಡಿಲ್ಲ. ಮತ್ತು ಅಲ್ಪಸಂಖ್ಯಾತರು 75 ಲಕ್ಷ ರಾಜ್ಯದಲ್ಲಿ ತೋರಿಸ್ತಾರೆ. ಮಾಡದಾಳ್ತಕ್ಕಂಥ ಕೆಲಸ ವೀರಶೈವ ಲಿಂಗಾಯತನ್ನ ಭಾಳಷ್ಟು ಕಳಪಗಳನ್ನ ಡಿವೈಡ್ ಮಾಡಿದರೆ ಸುಮಾರು 1.5 ಕೋಟಿಗೆ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತನ್ನು ಸಹ ಬೇರ್ಪಡಿಸಿ ಒಟ್ಟಾರೆಯಾಗಿ ಜಾತಿ ಜನಗಣತಿ ಯಾವುದೇ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡ ಈ ಜಾತಿ ಜನಗಣತಿ ಹಿಂದುಳಿದವರಿಗೆ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವ್ರ ಮನೆಗಳು ಭೇಟಿ ಕೊಡಿ. ಈ ಸುಮ್ಮನೆ ಕಣ್ಣೀರಿಸ್ತಕ್ಕಂಥ ತಂತ್ರವನ್ನು ರಾಜಕಾರಣಕ್ಕೋಸ್ಕರ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಕೂಡ ಅವಶ್ಯಕತೆ ಇದೆಯಾ? 4% ಹಿಂದೆ ಮತ್ತೆ 4% 8% ಕೊಡಬೇಕಂತ ಶಿಫಾರಸು ಮಾಡ್ತಾರೆ. ಅರೆ ಅವರು ಮೈನಾರಿಟೀಸ್ ಹೆಂಗಾಗ್ತಾರೆ? ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಬಳಕೆ ಮಾಡ್ಕೊಳ್ತಾರೆ. ಅಲ್ಪಸಂಖ್ಯಾತರು ಇವತ್ತು ಏನು ಜಾತಿ ಜನರಿಗೆ ಅವೈಜ್ಞಾನಿಕವಿದೆ ಅದನ್ನು ತಿರಸ್ಕಾರ ಮಾಡಬೇಕು. ಅದನ್ನು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ವಾಸ್ತವಾಂಶವಿದೆ. ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕಲ್ಲ, ಸರ್ವೆನೇ ಮಾಡಿಲ್ಲ. ಮತ್ತು ಅಲ್ಪಸಂಖ್ಯಾತರು 75 ಲಕ್ಷ ರಾಜ್ಯದಲ್ಲಿ ತೋರಿಸ್ತಾರೆ. ಮಾಡದಾಳ್ತಕ್ಕಂಥ ಕೆಲಸ ವೀರಶೈವ ಲಿಂಗಾಯತನ್ನ ಭಾಳಷ್ಟು ಕಳಪಗಳನ್ನ ಡಿವೈಡ್ ಮಾಡಿದರೆ ಸುಮಾರು 1.5 ಕೋಟಿಗೆ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತನ್ನು ಸಹ ಬೇರ್ಪಡಿಸಿ ಒಟ್ಟಾರೆಯಾಗಿ ಜಾತಿ ಜನಗಣತಿ ಯಾವುದೇ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡ ಈ ಜಾತಿ ಜನಗಣತಿ ಹಿಂದುಳಿದವರಿಗೆ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವ್ರ ಮನೆಗಳು ಭೇಟಿ ಕೊಡಿ. ಈ ಸುಮ್ಮನೆ ಕಣ್ಣೀರಿಸ್ತಕ್ಕಂಥ ತಂತ್ರವನ್ನು ರಾಜಕಾರಣಕ್ಕೋಸ್ಕರ ಮಾಡೋಕ್ಕೆ ಇಚ್ಛೆಪಡ್ತೀನಿ.